ಘನಘೋರ ಕೃತ್ಯ ಆಗಿ ಹೋಗಿದೆ. ಇದೀಗ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಪ್ರತಿಭಟನೆ ಆಗ್ತಾ ಇದೆ. ಉಗ್ರ ರೂಪದ ಶಿಕ್ಷೆ ಆಗ್ಲೇಬೇಕು ಆರೋಪಿಗೆ ಅಂತ ಹೇಳಿ ಏನೆಲ್ಲ ಡೀಟೇಲ್ಸ್ ಇದೆ, ಹಾಗೆ ಪ್ರತಿಭಟನಾಕಾರರ ಆಗ್ರಹದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ. ಎಸ್ ಸುಸ್ಮಿತಾ, ಖಂಡಿತವಾಗಿ ಏನಂದ್ರೆ ಪುಟ್ಟ ಕಂದಮ್ಮನ ಮೇಲೆ ನಡೆದಿರ್ತಕ್ಕಂಥ ಹೇಯ ಕೃತ್ಯವನ್ನ ಖಂಡಿಸಿ ಹುಬ್ಬಳ್ಳಿಯ ಅಶೋಕ್ ನಗರ್ ಪೊಲೀಸ್ ಠಾಣೆ ಎದುರು ನಡೀತಾ ಇರುವಂತಹ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸದ್ಯ ನಾನೀಗ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಈ ಒಂದು ಪ್ರತಿಭಟನೆಯ ಸ್ಥಳದಲ್ಲಿ ಇದನ್ನ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಏನಂದ್ರೆ ಸಾಕಷ್ಟು ಜನ ಸಾರ್ವಜನಿಕರು ಈ ಕೃತ್ಯವನ್ನು ಖಂಡಿಸಿ ಸಾಕಷ್ಟು ಅಸಮಾಧಾನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಇದ್ರ ಜೊತೆಗೆ ಏನಂದ್ರೆ ಪಕ್ಷಾತೀತವಾಗಿ ಇಲ್ಲಿ ಹೋರಾಟದಲ್ಲಿ ರಾಜಕೀಯ ಮುಖಂಡರು ಅಂದ್ರೆ ಬಿಜೆಪಿಯ ಮುಖಂಡರಿರ್ಬೋದು, ಕಾಂಗ್ರೆಸ್ನ ಮುಖಂಡರಿರ್ಬೋದು, ಅದೇ ರೀತಿ ವಿವಿಧ ದಲಿತ ಪರ ಸಂಘಟನೆಯ ಕಾರ್ಯಕರ್ತರಿರ್ಬೋದು, ಹೀಗೆ ಪಕ್ಷಾತೀತವಾಗಿ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಂದು ಅವರ ಒಂದು ಕೂಗು ಏನಂದ್ರೆ, ಒಂದು ಆಗ್ರಹ ಏನಂದ್ರೆ ಆ ಆರೋಪಿಗೆ ತಕ್ಕದಾದಂತಹ ಒಂದು ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಇಲ್ಲಿ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ, ರಾಜಕೀಯ ಮುಖಂಡರುಗಳಿದ್ದಾರೆ, ಪಾಲಿಕೆಯ ಸದಸ್ಯರಿದ್ದಾರೆ. ಅದ್ರ ಜೊತೆಗೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಏನಂದ್ರೆ ಪ್ರಮುಖವಾಗಿ ಈ ಕೃತ್ಯವನ್ನ ಎಸಗಿರ್ತಕ್ಕಂಥ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಾಕಷ್ಟು ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ, ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಆ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಿರ್ತಾರೆ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ, ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಆ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಿರ್ತಾರೆ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ, ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಇವತ್ತಿನ ದಿವಸ ಏನೋ ಒಂದು ಅಮಾಯಕ ಕೃತ್ಯ ಆಗಿದೆಯಲ್ಲ, ಇದು ನಮ್ಗೆಲ್ಲರಿಗೂ ತಲೆ ತಗ್ಗಿಸುವಂತ ಕಾರ್ಯ ಆಗಿದೆ. ನಿಜವಾಗಿಯೂ ನಾನು ಆ ಮಗುವನ್ನು ನೋಡಿ ಬಂದೆ, ತಕ್ಷಣ ನನಗೆ ತಲೆ ಚಕ್ರ ಬಂತು. ಆ ಮಗುವಿನ ಸ್ಥಿತಿ ನೋಡಿ ಇವತ್ತು ಆ ಮಗುಗೆ ಏನ್ ಗೊತ್ತಿದೆ ಇವತ್ತು, ಅವ್ರ ತಂದೆ ಎದೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಇದೆ. ಇವತ್ತು ಆ ವ್ಯಕ್ತಿನ ಇಲ್ಲಿ ಹಿಡ್ಕೊಂಡ್ ಬಂದಾರಲ್ಲ, ಜನತಾ ಶಿಕ್ಷೆ ಆಗಲಿ,
ಬೇರೆ ದೇಶದೊಳಗ ಕೈ ಕಟ್ ಮಾಡ್ತಾರ, ಕಾಲ್ ಕಟ್ ಮಾಡ್ತಾರ. ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗ ಕೊಡ್ರಿ, ನಾವು ಏನ್ ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದ್ರೆ ಕೇಸ್ ಹಾಕ್ರಿ, ಆದ್ರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಜನತಾ ಶಿಕ್ಷೆ ಆಗ್ಬೇಕು. ಇದನ್ನೆಲ್ಲ ನಮಗೆ ಇವತ್ತಿನವರೆಗೂ ಕಮಿಷನರ್ ಇನ್ನುವರೆಗೂ ಬಂದಿಲ್ಲ. ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂತ ಘಟನೆ ಅನೇಕರು ಇವತ್ತು ತಲೆ ಚಕ್ರ ಬಂದ್ಬಿದ್ದಾರೆ. ಅವ್ರು ಹಡದ ತಂದೆ ತಾಯಿ ಪರಿಸ್ಥಿತಿ ಏನೈತಿ. ಇಂಥ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗ ಸದ್ಯಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರ ಅವ್ರ ಬಗ್ಗೆ ಪೂರ್ವ ಮಾಹಿತಿ ಕಲೆ ಹಾಕಬೇಕು. ಆ ಮಾಲಕರಿಗೆ ಕರೆದು ಬಿಗಿ ಮಾಡಬೇಕು. ಸ್ಥಳೀಯರನ್ನೆಲ್ಲ ಕೂಡಿಕೊಂಡು ಅವ್ರಿಗೆ ಬಾಂಡಿಂಗ್ ಎಲ್ಲ ಮಾಡಿಕೊಂಡು ನೀವು ಯಾವ ಆಧಾರದ ಮೇಲೆ ಇದ್ರಿ, ಏನ್ ಕೆಲಸ ಮಾಡ್ತೀರಿ ಇದ್ರ ಬಗ್ಗೆ ಪೂರ್ವ ಮಾಹಿತಿ ತಗೋಬೇಕು. ಎಲ್ಲೋ ಬಂದ್ರು, ಎಲ್ಲೇ ಇದ್ರು, ಇಂಥ ಒಂದು 5 ವರ್ಷದ ಹುಡುಗಿ ಇವತ್ತು ನನ್ನ ಮನೆ, ನನ್ನ ಮಗಳಾಗ್ಲಿ, ನನ್ನ ಮೊಮ್ಮಕ್ಕಳಾಗ್ಲಿ ಈ ರೀತಿ ಆತಂದ್ರೆ ನಮ್ಗೆ ತಂದೆ ತಾಯಿಯ ಪರಿಸ್ಥಿತಿ ಏನು? ಆ ತಂದೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಇದೆ. ಎದೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇದು ಎಲ್ಲರಿಗೂ ಖಂಡಿಸುವಂತ ಕೆಲಸ. ಇವತ್ತು ನಾವು ನ್ಯಾಯ ಸಿಗುವವರೆಗೆ ನಾವು ಹೇಳಲ್ಲ. ಆ ಪಾತಕಿ ಏನದನ್ನಲ್ಲ ಅವ್ನು ಹೊರಗೆ ಕಳಿಸ್ರಿ, ನಾವು ಜನತಾ ಶಿಕ್ಷೆ ಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿವಸ ಏನೋ ಒಂದು ಅಮಾಯಕ ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗ ಕೊಡ್ರಿ, ನಾವು ಏನ್ ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದ್ರೆ ಕೇಸ್ ಹಾಕ್ರಿ, ಆದ್ರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಅಮಾನವೀಯವಾದಂತಹ ಒಂದು ಕೃತ್ಯ ನಡೆದಿರತಕ್ಕಂಥದ್ದು. ಯಾಕಂದ್ರೆ 5 ವರ್ಷದ ಮಗುವಿನ ಅಪಹರಣ ಮಾಡಿ ಆ ಮಗುವಿನ ಕತ್ತು ಹಿಚಿಗೆ ಏನು ಕೊಲೆ ಮಾಡಿರ್ತಕ್ಕಂಥದ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು. ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಪೊಲೀಸ್ ಠಾಣೆ ಎದುರು ಬಹುತೇಕ ನಾಗರಿಕರು ಅಂದ್ರೆ ಅಶೋಕ್ ನಗರ ವ್ಯಾಪ್ತಿಯಲ್ಲಿ ಏನು ಈ ಒಂದು ಘಟನೆ ನಡೆದಿದೆ, ಈ ಕೃತ್ಯವನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಮಾನವೀಯವಾದಂತ ಘಟನೆ ಅಂತಾನೆ ಹೇಳ್ಬೋದು. ನಾನು ಇಲ್ಲಿ ಸ್ಥಳೀಯರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನಿಜಕ್ಕೂ ಸರ್, ಯಾವಾಗಾಗಿತ್ತು, ಏನಿದು? ಇವತ್ತು ಬೆಳಿಗ್ಗೆ ಸರ ನಾವು ಒಂದ್ ಹಂಗ ಫಂಕ್ಷನ್ಗಂತ ಹೊಂಟಿದ್ವಿ. ಈ ಟೈಪ್ ಆದ್ಗುಟ್ಲೆ ನಮ್ಮ ರಿಕ್ಷಾ ಡ್ರೈವರ್ಗಳೆಲ್ಲ ಹುಡುಕಿದಾಗ ಅದು ಸಿಕ್ಕಿಂದ ಕೆಎಂಸಿ ಕರ್ಕೊಂಡ್ಬಂದು ಅಪರಾಧಿ ಎಲ್ಲಿ ಕರ್ಕೊಂಡ್ಬಂದಿ ಎಲ್ಲಿಟ್ಟಾರೋ ನಮಗದು ಗೊತ್ತಿಲ್ಲ. ಆಮೇಲೆ ಈ ಬಂಗಾಲಿ ಬಿಹಾರಿ ಅನ್ನೋದು ಬರ್ತಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದ್ ಕೆಲಸ ಮಾಡಿಸ್ಕೊಂತಾರಲ್ಲ, ಇವರು ಎಲ್ಲಿಂದ ಬಂದ್ರು, ಹೆಂಗ್ ಬಂದ್ರು, ಏನ್ ಬಂದ್ರು, ಅವ್ರು ಏನ್ ಮಾಡ್ತಾರ? ಫುಲ್ ಗಾಂಜಾ ಇದ್ರೊಳಗದನ್ರಿ, ಗುಂಗನ್ಯಾಗ ಫುಲ್ ಇದ್ರೊಳಗದನವ. ಎಲ್ಲ ನಮ್ಮ ಆಟೋ ಚಾಲಕರು ನೋಡೇ ಇರಲ್ಲ ಹುಡುಗರು. ಅವ ಫುಲ್ ಡ್ರಗ್ಸ್ ಏನೋ ತಗೊಂಡನವ, ಗಾಂಜಾ ತಗೊಂಡ, ಏನ್ ತಗೊಂಡ ಸರ್ ಎಲ್ಲಿ ನಮಗ್ ಗೊತ್ತಿಲ್ಲವ. ಇಲ್ಲಿ ನಮ್ಮ ಏರಿಯಾಗ ಹೊಸಬನವ. ಏರಿಯಾ ಅಂದ್ರೆ ನಮ್ಮ ಏರಿಯಾ ಹುಡುಗದ, ಆ ಏರಿಯಾದ ಹುಡುಗಿನ ಏರಿಯಾಗ ಹೊಸಬವ. ಆಟ ಆಡತ್ತಿದ್ ಹುಡುಗಿನ 2-3 ಸಲ ನೋಡಿ ಗೇಟ್ ಮುಂದೆ ನೆಗುಕೊಂಡು ಹುಡುಗನ ಒಳಗಡೆ ಕಾಂಪೌಂಡ್ ಒಳಗಡೆ ಇದ್ದಂತ ನಿಂತದ ಹುಡುಗಿ ಆಟ ಆಡತೈತಿ. ಅವ್ರ ಒಳಗ್ ಬಾಂಡೆ ತಿಕ್ಕಾಕತ್ತಾಳ. ಕೆಲಸದ ಮನೆಗೆ ಹೋಗಿ ಹೇಳಕಿ, ಕೆಲಸದ ಮನೆಯಾಗ ಇದು ಹುಡುಗಿನ ನೆಗ್ಕೊಂಡು ಹೋಗಿ ಹುಡುಗಿನ ಇದನ್ನ ಅತ್ಯಾಚಾರ ಮಾಡ್ಯಾನವ. ಇವ್ರು ಬಂದ್ ಗಾಂಜಾ ಕುಡಿಯೋದು, ತಿನ್ನೋದು ಇಂಥವ್ ಮಾಡಿನೇ ಇಲ್ಲಿ ಈ ರೀತಿ ಆಗತ್ತಾವ. ಬಡವ್ರ ಮಗಳದ, ದೊಡ್ಡ ಸೌಕರ್ಯ ಮಗಳು, ಬಡವ್ರ ಮಗಳದ, ಯಾರ ಮಗಳದ ಅಷ್ಟ ಬಡವ್ರ ಮಗಳು, ಸಣ್ಣ ಹುಡುಗಿ ಇತ್ತದ. ಆ ಹುಡುಗಿ ಇವತ್ತು ಬೆಳಿಗ್ಗೆ ಸರ್, ಬೆಳಿಗ್ಗೆ ಹಗಲಿ ಹೊತ್ತಿನಲ್ಲಿ ಬೆಳಿಗ್ಗೆ ಆಗಿದ್ದಿದೆ 11 ಗಂಟೆ ಅಲ್ಲ, 11 ಗಂಟೆ. ಘನಘೋರ ಕೃತ್ಯ ಆಗಿ ಹೋಗಿದೆ. ಇದೀಗ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಪ್ರತಿಭಟನೆ ಆಗ್ತಾ ಇದೆ. ಉಗ್ರ ರೂಪದ ಶಿಕ್ಷೆ ಆಗ್ಲೇಬೇಕು ಆರೋಪಿಗೆ ಅಂತ ಹೇಳಿ ಏನೆಲ್ಲ ಡೀಟೇಲ್ಸ್ ಇದೆ, ಹಾಗೆ ಪ್ರತಿಭಟನಾಕಾರರ ಆಗ್ರಹದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ. ಎಸ್ ಸುಸ್ಮಿತಾ, ಖಂಡಿತವಾಗಿ ಏನಂದ್ರೆ ಪುಟ್ಟ ಕಂದಮ್ಮನ ಮೇಲೆ ನಡೆದಿರ್ತಕ್ಕಂಥ ಹೇಯ ಕೃತ್ಯವನ್ನ ಖಂಡಿಸಿ ಹುಬ್ಬಳ್ಳಿಯ ಅಶೋಕ್ ನಗರ್ ಪೊಲೀಸ್ ಠಾಣೆ ಎದುರು ನಡೀತಾ ಇರುವಂತಹ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸದ್ಯ ನಾನೀಗ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಈ ಒಂದು ಪ್ರತಿಭಟನೆಯ ಸ್ಥಳದಲ್ಲಿ ಇದನ್ನ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಏನು ಅಂದ್ರೆ ಸಾಕಷ್ಟು ಜನ ಸಾರ್ವಜನಿಕರು ಈ ಕೃತ್ಯವನ್ನು ಖಂಡಿಸಿ ಸಾಕಷ್ಟು ಅಸಮಾಧಾನ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಅಂದ್ರೆ ಪಕ್ಷಾತೀತವಾಗಿ ಇಲ್ಲಿ ಹೋರಾಟದಲ್ಲಿ ರಾಜಕೀಯ ಮುಖಂಡರು ಅಂದ್ರೆ ಬಿಜೆಪಿಯ ಮುಖಂಡರಿರ್ಬೋದು, ಕಾಂಗ್ರೆಸ್ನ ಮುಖಂಡರಿರ್ಬೋದು, ಅದೇ ರೀತಿ ವಿವಿಧ ದಲಿತ ಪರ ಸಂಘಟನೆಯ ಕಾರ್ಯಕರ್ತರಿರ್ಬೋದು, ಹೀಗೆ ಪಕ್ಷಾತೀತವಾಗಿ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಕೂಗು ಏನಂದ್ರೆ, ಒಂದು ಆಗ್ರಹ ಏನಂದ್ರೆ, ಆ ಆರೋಪಿಗೆ ತಕ್ಕದಾದಂತಹ ಒಂದು ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಇಲ್ಲಿ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ, ರಾಜಕೀಯ ಮುಖಂಡರುಗಳಿದ್ದಾರೆ, ಪಾಲಿಕೆಯ ಸದಸ್ಯರಿದ್ದಾರೆ. ಅದ್ರ ಜೊತೆಗೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಏನಂದ್ರೆ ಪ್ರಮುಖವಾಗಿ ಈ ಕೃತ್ಯವನ್ನ ಎಸಗಿರ್ತಕ್ಕಂಥ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಾಕಷ್ಟು ಆಗ್ಲೇಬೇಕು
10:30 ಅದೊಂದ್ ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದ್ ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದ್ ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಇವತ್ತಿನ ದಿವಸ ಏನೋ ಒಂದು ಅಮಾಯಕ ಕೃತ್ಯ ಆಗಿದೆಯಲ್ಲ, ಇದು ನಮ್ಗೆಲ್ಲರಿಗೂ ತಲೆ ತಗ್ಗಿಸುವಂತ ಕಾರ್ಯ ಆಗಿದೆ. ನಿಜವಾಗಿಯೂ ನಾನು ಆ ಮಗುವನ್ನು ನೋಡಿ ಬಂದೆ, ತಕ್ಷಣ ನನಗೆ ತಲೆ ಚಕ್ರ ಬಂತು. ಆ ಮಗುವಿನ ಸ್ಥಿತಿ ನೋಡಿ ಇವತ್ತು ಆ ಮಗುಗೆ ಏನ್ ಗೊತ್ತಿದೆ ಇವತ್ತು ಅವ್ರ ತಂದೆ ಎದೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಇದೆ. ಇವತ್ತು ಆ ವ್ಯಕ್ತಿನ ಇಲ್ಲಿ ಹಿಡ್ಕೊಂಡ್ ಬಂದಾರಲ್ಲ, ಜನತಾ ಶಿಕ್ಷೆ ಆಗಲಿ. ಬೇರೆ ದೇಶದೊಳಗೆ ಕೈ ಕಟ್ ಮಾಡ್ತಾರ, ಕಾಲ್ ಕಟ್ ಮಾಡ್ತಾರ. ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗೆ ಕೊಡ್ರಿ, ನಾವು ಅವ್ಗೆ ಏನ್ ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದ್ರೆ ಕೇಸ್ ಹಾಕ್ರಿ, ಆದ್ರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಜನತಾ ಶಿಕ್ಷೆ ಆಗ್ಬೇಕು. ಇದನ್ನೆಲ್ಲ ನಮಗೆ ಯಾವ ಇವತ್ತಿನವರೆಗೂ ಕಮಿಷನರ್ ಇನ್ನುವರೆಗೂ ಬಂದಿಲ್ಲ. ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂತ ಘಟನೆ ಅನೇಕರು ಇವತ್ತು ತಲೆ ಚಕ್ರ ಬಂದ್ಬಿದ್ದಾರೆ. ಅವ್ರು ಹಡದ ತಂದೆ ತಾಯಿ ಪರಿಸ್ಥಿತಿ ಏನೈತಿ, ಇಂಥ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗೆ ಸದ್ಯಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರ ಅವ್ರ ಬಗ್ಗೆ ಪೂರ್ವ ಮಾಹಿತಿ ತೆಗಿ ಕಲೆ ಹಾಕಬೇಕು. ಆ ಮಾಲಕರಿಗೆ ಕರೆದು ಬಿಗಿ ಮಾಡಬೇಕು. ಸ್ಥಳೀಯರನ್ನೆಲ್ಲ ಕೂಡ್ಕೊಂಡು ಅವ್ರಿಗೆ ಬಾಂಡಿಂಗ್ ಎಲ್ಲ ಮಾಡಿಕೊಂಡು ನೀವು ಯಾವ ಆಧಾರದ ಮೇಲೆ ಇದ್ರಿ, ಏನ್ ಕೆಲಸ ಮಾಡ್ತೀರಿ ಇದ್ರ ಬಗ್ಗೆ ಪೂರ್ವ ಮಾಹಿತಿ ತಗೋಬೇಕು. ಎಲ್ಲೋ ಬಂದ್ರು, ಎಲ್ಲೇ ಇದ್ರು, ಇಂಥ ಒಂದು 5 ವರ್ಷದ ಹುಡುಗಿ ಇವತ್ತು ನನ್ನ ಮನೆ, ನನ್ನ ಮಗಳಾಗ್ಲಿ, ನನ್ನ ಮೊಮ್ಮಕ್ಕಳಾಗ್ಲಿ ಈ ರೀತಿ ಆತಂದ್ರೆ ನಮ್ಗೆ ತಂದೆ ತಾಯಿಯ ಪರಿಸ್ಥಿತಿ ಏನು? ಆ ತಂದೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಇದೆ, ಎದೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇದು ಎಲ್ಲರಿಗೂ ಖಂಡಿಸುವಂತ ಕೆಲಸ. ಇವತ್ತು ನಾವು ನ್ಯಾಯ ಸಿಗುವವರಿಗೆ ನಾವು ಹೇಳಲ್ಲ, ಅವ ಆ ಪಾತಿಕೆ ಏನದನ್ನಲ್ಲ ಅವ್ನು ಹೊರಗೆ ಕಳಿಸ್ರಿ, ನಾವು ಜನತಾ ಶಿಕ್ಷೆ ಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವಂತ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿವಸ ಏನೋ ಒಂದು ಅಮಾಯಕ ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗೆ ಕೊಡ್ರಿ, ನಾವು ಅವ್ಗೆ ಏನ್ ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದ್ರೆ ಕೇಸ್ ಹಾಕ್ರಿ, ಆದ್ರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಅಮಾನವೀಯವಾದಂತಹ ಒಂದು ಕೃತ್ಯ ನಡೆದಿರತಕ್ಕಂಥದ್ದು. ಯಾಕಂದ್ರೆ 5 ವರ್ಷದ ಮಗುವಿನ ಅಪಹರಣ ಮಾಡಿ ಆ ಮಗುವಿನ ಕತ್ತು ಹಿಚಿಗೆ ಏನು ಕೊಲೆ ಮಾಡಿರ್ತಕ್ಕಂಥದ್ದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೃತ್ಯ ನಡೆದಿರತಕ್ಕಂಥದ್ದು. ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಪೊಲೀಸ್ ಠಾಣೆ ಎದುರು ಬಹುತೇಕ ನಾಗರಿಕರು, ಅಂದ್ರೆ ಅಶೋಕ್ ನಗರ ವ್ಯಾಪ್ತಿಯಲ್ಲಿ ಏನು ಈ ಒಂದು ಘಟನೆ ನಡೆದಿದೆ, ಈ ಕೃತ್ಯವನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಅಮಾನವೀಯವಾದಂತ ಘಟನೆ ಅಂತಾನೆ ಹೇಳ್ಬೋದು. ನಾನು ಇಲ್ಲಿ ಸ್ಥಳೀಯರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನಿಜಕ್ಕೂ ಸರ್, ಯಾವಾಗಾಗಿತ್ತು, ಏನಿದು? ಇವತ್ತು ಬೆಳಿಗ್ಗೆ ಸರ ನಾವು ಒಂದ್ ಹಂಗ ಫಂಕ್ಷನ್ಗಂತ ಹೊಂಟಿದ್ವಿ. ಈ ಟೈಪ್ ಆದ್ಗುಟ್ಲೆ ನಮ್ಮ ರಿಕ್ಷಾ ಡ್ರೈವರ್ಗಳೆಲ್ಲ ಹುಡುಕಿದಾಗ ಅದು ಸಿಕ್ಕಿಂದ ಕೆಎಂಸಿ ಕರ್ಕೊಂಡ್ಬಂದು ಅಪರಾಧಿ ಎಲ್ಲಿ ಕರ್ಕೊಂಡ್ಬಂದಿ ಎಲ್ಲಿಟ್ಟಾರೋ ನಮಗದು ಗೊತ್ತಿಲ್ಲ. ಆಮೇಲೆ ಈ ಬಂಗಾಲಿ ಬಿಹಾರಿ ಅನ್ನೋದು ಬರ್ತಾರಲ್ಲ, ಅವ್ರನ್ನ ಕರ್ಕೊಂಬಂದ್ ಕೆಲಸ ಮಾಡಿಸ್ಕೊಂತಾರಲ್ಲ, ಇವರು ಎಲ್ಲಿಂದ ಬಂದ್ರು, ಹೆಂಗ್ ಬಂದ್ರು, ಏನ್ ಬಂದ್ರು, ಅವ್ರು ಏನ್ ಮಾಡ್ತಾರ. ಫುಲ್ ಗಾಂಜಾ ಇದ್ರೊಳಗದನ್ರಿ ಗುಂಗನ್ಯಾಗ ಫುಲ್ ಇದ್ರೊಳಗದನವ. ಎಲ್ಲ ನಮ್ಮ ಆಟೋ ಚಾಲಕರು ನೋಡಿರಲ್ಲ ಹುಡುಗರು, ಅವ ಫುಲ್ ಡ್ರಗ್ಸ್ ಏನೋ ತಗೊಂಡನವ, ಗಾಂಜಾ ತಗೊಂಡ, ಏನ್ ತಗೊಂಡ ಮನಿ ಸುತ್ತಮುತ್ತ ಸರ್. ಎಲ್ಲಿ ನಮಗ್ ಗೊತ್ತಿಲ್ಲವ. ಇಲ್ಲಿ ನಮ್ಮ ಏರಿಯಾಕ್ ಹೊಸ ಬಂದವ. ಏರಿಯಾ ಅಂದ್ರೆ ನಮ್ಮ ಏರಿಯಾ ಹುಡುಗದ, ಆ ಏರಿಯಾದ ಹುಡುಗಿನ ಏರಿಯಾಕ್ ಹೊಸಬವ. ಆಟ ಆಡತ್ತಿದ್ ಹುಡುಗಿನ 2-3 ಸಲ ನೋಡಿ ಗೇಟ್ ಮುಂದೆ ನೆಗುಕೊಂಡು ಹುಡುಗನ ಒಳಗಡೆ ಕಾಂಪೌಂಡ್ ಒಳಗಡೆ ಇದ್ದಂತ ಮಗುನ ಎತ್ಕೊಂಡು ನಿಂತದ ಹುಡುಗಿ ಆಟ ಆಡತೈತಿ. ಅವ್ರ ಒಳಗ್ ಬಾಂಡೆ ತಿಕ್ಕಾಕತ್ತಾಳ.
ಕೆಲಸದ ಮನೆಗೆ ಹೋಗಿ ಹೇಳಕಿ ಕೆಲಸದ ಮನೆಯಾಗ ಇದು ಹುಡುಗಿನ ನೆಗ್ಕೊಂಡು ಹೋಗಿ ಹುಡುಗಿನ ಇದನ್ನ ಅತ್ಯಾಚಾರ ಮಾಡ್ಯಾನವ. ಇವ್ರು ಬಂದ್ ಗಾಂಜಾ ಕುಡಿಯೋದು ತಿನ್ನೋದು ಇಂಥವ್ ಮಾಡಿನೇ ಇಲ್ಲಿ ಈ ರೀತಿ ಆಗತ್ತಾವ. ಬಡವ್ರ ಮಗಳ್ರದ ದೊಡ್ಡ ಸೌಕಾರ ಮಗಳು ಬಡವ್ರ ಮಗಳದ ಯಾರ ಮಗಳದ ಅಷ್ಟ ಬಡವ್ರ ಮಗಳು ಸಣ್ಣ ಹುಡುಗಿ ಇತ್ತದ. ಆ ಹುಡುಗಿ ಇವತ್ತು ಬೆಳಿಗ್ಗೆ ಸರ್ ಬೆಳಿಗ್ಗೆ ಹಗಲಿ ಹೊತ್ತಿನಲ್ಲಿ ಬೆಳಿಗ್ಗೆ ಆಗಿದ್ದಿದೆ 11 ಗಂಟೆ ಎಲ್ಲ